ಕಾಂಗ್ರೆಸ್ನ ಒಳ ರಾಜಕೀಯದ ಬೇಗೆಗೆ ಮದ್ದು ಹೊರೆದ ಸುರ್ಜೇವಾಲಾ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಬದಲಾಗಲ್ಲ ಅಂತ ಖಡಕ್ ಸಂದೇಶ. ಕ್ಷೇತ್ರಕ್ಕೆ ಕೋಟಿ ಅನುದಾನ, ಸಮಾಧಾನಗೊಂಡ ಶಾಸಕರು. ಇದೆಲ್ಲವನ್ನೂ ನೋಡೋಣ ಹೈ ಎಚ್ಚರಿಕೆ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಬಣ ರಾಜಕೀಯ ಜೋರಾಗ್ತಿದೆ. ಇದರ ಬೆನ್ನಲ್ಲೇ ಕೈ ಬೇನೆಗೆ ಮದ್ದೊರೆಯಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಸರಣಿ ಸಭೆಗಳ ಪೈಕಿ ಹೈ ವೋಲ್ಟೇಜ್ ಮೀಟಿಂಗ್ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರ ಸೇರಿದಂತೆ ಕಾಂಗ್ರೆಸ್ನಲ್ಲಿ ಆರಂಭವಾಗಿದ್ದ ಶೀತಲ ಸಮರಕ್ಕೆ ತಾತ್ಕಾಲಿಕ ವಿರಾಮ ಘೋಷಣೆಯಾಗಿದೆ. ಸಭೆಯಲ್ಲಿ ಮಾತನಾಡಿದ ಸುರ್ಜೇವಾಲಾ, ಹೈಕಮಾಂಡ್ ಹೇಳಿದ್ದೇ ಫೈನಲ್, ಏನೇ ಇದ್ರೂ 4 ಗೋಡೆ ನಡುವೆ ಮಾತ್ರ ಚರ್ಚಿಸಿ ಅಂತ ನಾಯಕರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಚಿವರ ಪರ ವಿರೋಧದ ಹೇಳಿಕೆ, ಪ್ರತ್ಯೇಕ ಮೀಟಿಂಗ್ನಿಂದ ಪಕ್ಷದಲ್ಲಿ ಆಗ್ತಿರೋ ವಾಕ್ಸಮರಗಳಿಗೆ ಸುರ್ಜೇವಾಲಾ ತೆರೆ ಎಳೆದಿದ್ದಾರೆ. ಸಭೆಯಲ್ಲಿ ಖಡಕ್ ಆಗಿಯೇ ವಾರ್ನಿಂಗ್ ಕೊಟ್ಟಿರೋ ರಣದೀಪ್ ಸುರ್ಜೇವಾಲಾ, ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ, ಮುಖ್ಯಮಂತ್ರಿ ಬದಲಾವಣೆ, ಉಪಮುಖ್ಯಮಂತ್ರಿ ಬದಲಾವಣೆ ಯಾವುದೂ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಸಿಎಂ ಡಿಸಿಎಂ ಬದಲಾವಣೆ ಬಗ್ಗೆ ಸಚಿವರೇ ಇರಲಿ ಯಾರೇ ಇರಲಿ ಅನಗತ್ಯ ಹೇಳಿಕೆ ಕೊಡಬಾರದು ಅಂತ ಸುರ್ಜೇವಾಲಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇದ್ಯಾವುದನ್ನ ಸಹಿಸಲ್ಲ, ಯಾವುದೇ ಕ್ರಮದ ಬಗ್ಗೆಯೂ ಹೈಕಮಾಂಡ್ಗೆ ಹಿಂಜರಿಕೆ ಇಲ್ಲ ಅನ್ನೋದು ನೆನಪಿರಲಿ. ಈಗ 136 ಸ್ಥಾನ ಪಡೆದಿದ್ದೇವೆ, ಗೊಂದಲ ಮೂಡಿಸಿದ್ರೆ 36ಕ್ಕೆ ಇಳಿಯುತ್ತೇವೆ ಅಂತ ಎಚ್ಚರಿಸಿದ್ದಾರೆ. ಯಾವುದೇ ಸಮಸ್ಯೆ ಇದ್ರೂ ಸಿಎಂ ಹಾಗೂ ಡಿಸಿಎಂ ಜೊತೆ ಕೂತು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಮಾತಿಗೆ ಶಾಸಕರು ಕೂಡ ತಣ್ಣಗಾಗಿದ್ದಾರೆ. ಪವರ್ ಶೇರಿಂಗ್ ಹಾಗೂ SC/ST ಸಚಿವ ಶಾಸಕರ ಸಭೆ ಸಮಾವೇಶ ಕುರಿತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಾದ ಮಾಡಲು ಶಾಸಕರು ಗುಂಪಾಗಿಯೇ ಸಜ್ಜಾಗಿ ಕುಳಿತಿದ್ರು. ಹಿರಿಯ ಸಚಿವರು ಸಹ ಏನು ಮಾಡಬೇಕು ಅಂತ ಸಿದ್ಧತೆ ನಡೆಸಿದ್ರು. ಆದ್ರೆ ಮಾತನಾಡಲು ಅವಕಾಶ ಸಿಗ್ಲಿಲ್ಲ. ಅನುದಾನಕ್ಕಾಗಿ ಶಾಸಕರು ದನಿ ಎತ್ತಲು ಸಜ್ಜಾದ್ರು. ಸಿಎಂ ಸಿದ್ದರಾಮಯ್ಯ ಭಾಷಣದಲ್ಲಿ ಪ್ರತಿ ಶಾಸಕರಿಗೆ 10 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ್ರು. ಆದೇಶಕ್ಕೆ ಸಹಿ ಮಾಡಲಾಗಿದೆ. ಇನ್ನೇನು ಅನುದಾನ ಬಿಡುಗಡೆ ಆಗಲಿದೆ. ಇದಕ್ಕೆ ಶಾಸಕರು ಸಮಾಧಾನಗೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯದ ಮಧ್ಯೆ ನಿನ್ನೆ ನಡೆದ ಶಾಸಕಾಂಗ ಸಭೆ ಭಾರಿ ಮಹತ್ವ ಪಡೆದುಕೊಂಡಿದೆ. ಬೆಂಗಳೂರಿಗೆ ದೌಡಾಯಿಸಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಿಎಲ್ಪಿ ಸಭೆಗೂ ಮುನ್ನ ಕಾಂಗ್ರೆಸ್ ಮುಖಂಡರ ಸಭೆ ನಡೆಸಿದ್ರು. ಸುರ್ಜೇವಾಲಾಗೆ ಸಚಿವರ ವರ್ಕ್ ರಿಪೋರ್ಟ್ ಅನ್ನ ಸಿಎಂ ಹಾಗೂ ಡಿಸಿಎಂ ಸಲ್ಲಿಸಿದ್ರು. ಸರ್ಕಾರದಲ್ಲಿ ಕಳೆದ 20 ತಿಂಗಳಿನಲ್ಲಿ ಸಚಿವರ ಕಾರ್ಯವೈಖರಿ ಹೇಗಿತ್ತು ಅನ್ನೋ ರಿಪೋರ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸುರ್ಜೇವಾಲಾಗೆ ನೀಡಿದ್ರು. ಪಂಚ ಪ್ರಶ್ನೆಗಳ ಮೂಲಕ ಹೈಕಮಾಂಡ್ ವರದಿ ಸಂಗ್ರಹಿಸಿದ್ದು ಸಚಿವರ ಕಾರ್ಯವೈಖರಿ, ಇಲಾಖೆ ಸಾಧನೆ, ಸರ್ಕಾರದ ಇಮೇಜ್ ಹೆಚ್ಚಿಸಲು ಕೈಗೊಂಡ ಕ್ರಮಗಳು, ಪಕ್ಷಕ್ಕೆ ಸಚಿವರ ಕೊಡುಗೆ ಏನು ಅನ್ನೋದು ವರದಿಯಲ್ಲಿದೆ. ಮಂತ್ರಿಗಳಿಗೆ 60 ದಿನಗಳ ಟಾರ್ಗೆಟ್ ನೀಡಲಾಗಿದೆ. 60 ದಿನಗಳ ಬಳಿಕ ಸಚಿವರ ಜೊತೆ 1-to-1 ಚರ್ಚೆ ಮಾಡಲಿದ್ದಾರೆ. ಶಾಸಕಾಂಗ ಸಭೆಗೂ ಮುನ್ನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆ ನಡೆಸಿದ ಸುರ್ಜೇವಾಲಾಗೆ ಸಿಎಂ ಡಿಸಿಎಂ ವರದಿ ಸಲ್ಲಿಸಿದ್ರು. 20 ತಿಂಗಳ ಸಚಿವರ ಕಾರ್ಯವೈಖರಿ ಹೇಗಿತ್ತು ಅನ್ನೋ ಸವಿವರ ರಿಪೋರ್ಟ್ ನೀಡಿದ್ರು. ಪಂಚಪ್ರಶ್ನೆಗಳ ಮೂಲಕ ಹೈಕಮಾಂಡ್ ವರದಿ ಸಂಗ್ರಹಿಸಿದ್ದು ಸಚಿವರ ಕಾರ್ಯವೈಖರಿ, ಇಲಾಖೆ ಸಾಧನೆ, ಸರ್ಕಾರದ ಇಮೇಜ್ ಹೆಚ್ಚಿಸಲು ಕೈಗೊಂಡ ಕ್ರಮಗಳು, ಪಕ್ಷಕ್ಕೆ ಸಚಿವರ ಕೊಡುಗೆ ಏನು ಅನ್ನೋದು ವರದಿಯಲ್ಲಿದೆ. ಕಾಂಗ್ರೆಸ್ ನಾಯಕರಿಗೆ ಸುರ್ಜೇವಾಲಾ ಶಿಸ್ತಿನ ಪಾಠ ಮಾಡಿದ್ದಾನೆ. ನಮ್ಮ ಪಕ್ಷದ ಒಂದಿಷ್ಟು ನಾಯಕರಲ್ಲಿ ಶಿಸ್ತಿಲ್ಲ. ಸಚಿವರು ಶಾಸಕರು ಯಾರು ಶಿಸ್ತು ಮೀರಬಾರದು. ಪಕ್ಷ ತಾಯಿ ಇದ್ದಂಗೆ, ಸರ್ಕಾರ ಮಗು ಇದ್ದ ಹಾಗೆ. ಯಾರು ಕೂಡ ಪಾರ್ಟಿ ಬುಲ್ಡೋಜ್ ಮಾಡಬಾರದು. ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ಭಾವಿಸಬೇಡಿ. ಪಕ್ಷವನ್ನ ಬುಲ್ಡೋಜ್ ಮಾಡೋರನ್ನ ಸಹಿಸೋದಿಲ್ಲ ಅನ್ನೋ ಮೂಲಕ ಜಡತ್ವ ಬಿಟ್ಟು ಕೆಲಸ ಮಾಡುವಂತೆ ಸುರ್ಜೇವಾಲಾ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತದ ಬಿರುಗಾಳಿ ಬೀಸಬಾರದು ಅಂತಾನೆ ನಾಯಕರ ನಡುವೆ ಬೆಸುಗೆ ಹಾಕೋಕೆ ಸುರ್ಜೇವಾಲಾ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಆದ್ರೆ ನಿನ್ನೆ ಸುರ್ಜೇವಾಲಾ ನಡೆಸಿದ ಮೊದಲ ಸಭೆಗೆ ಗೃಹ ಸಚಿವ ಪರಮೇಶ್ವರ್, KN ರಾಜಣ್ಣ ಗೈರಾಗಿದ್ರು. ಮೂಲಗಳ ಪ್ರಕಾರ ದಲಿತ ಸಚಿವರ ಸಭೆ ಮಾಡೋಕೆ ಅವಕಾಶ ನೀಡಿಲ್ಲ ಅಂತ ಇಬ್ಬರು ನಾಯಕರು ಗೈರಾಗಿದ್ದಾರೆ ಅಂತ ಹೇಳಲಾಗ್ತಿದೆ.